ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಧನುರ್ಮಾಸದ ವಿಶೇಷ ಏನಪ್ಪ ಅಂದರೆ ಅಯ್ಯಪ್ಪ ಸ್ವಾಮಿ ಪೂಜೆ. ಈ ಪೂಜೆಯಲ್ಲಿ ಭಾಗಿಯಾಗೋದೇ ಒಂದು ಅದೃಷ್ಟ. ನಾವು ಕೂಡ ಈ ಮನೆಯಲ್ಲಿ ಮಾಡಿಸಿದಂತಹ ಈ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಭಾಗಿಯಾಗಿದ್ವಿ. ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡುವವರು ಕಟ್ಟುನಿಟ್ಟಾಗಿ ವ್ರತ ಪಾಲಿಸಿ ಕಪ್ಪು ಅಥವಾ ನೀಲಿ ಬಟ್ಟೆ, ಮಾಂಸ ಮಧ್ಯೆ ತ್ಯಜಿಸಬೇಕು. ಶುದ್ಧ ಸ್ನಾನ ಮಾಡಿ ಅಯ್ಯಪ್ಪನ ಮಂತ್ರಗಳನ್ನು ಪಠಿಸಿ ತುಪ್ಪ, ಹೂವು, ತೆಂಗಿನಕಾಯಿ ಇಟ್ಟು ದೀಪ ಹಚ್ಚಿ ಆರತಿ ಮಾಡಿ ಶರಣಂ ಹೇಳಿ ಪೂಜಿಸಬೇಕು. ಇನ್ನು ನೀವಿಲ್ಲಿ ನೋಡ್ತಿರೋ ಹಾಗೆ ಪೂಜಾ ಮಂಡಳಿಯವ್ರನ್ನ ಕರೆಸಿ ಈ ರೀತಿ ಪೂಜೆ ಮಾಡಿ 18 ಮೆಟ್ಟಲಿಗೆ ಕರ್ಪೂರವನ್ನು ಇಟ್ಟು ಪ್ರತಿಯೊಂದು ಮೆಟ್ಟಲಿಗೂ ದೀಪ ಹಚ್ಚಬೇಕಾದ್ರೆ ಅದರದೇ ಆದ ಮಂತ್ರಗಳನ್ನು ಹೇಳಿ ಹಚ್ತಾರೆ. ಈ ಪೂಜೆಯಲ್ಲಿ ಎಲ್ಲ ಮಾಲೆ ಹಾಕಿರುವ ಸ್ವಾಮಿಗಳು ಕೂಡ ಪಾಲ್ಗೊಳ್ಳುತ್ತಾರೆ. ಇನ್ನು ನಿಮಗೆಲ್ಲ ತಿಳಿದಿರೋ ಹಾಗೆ ಇರುಮುಡಿ ಪೂಜೆ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿಯ ಯಾತ್ರೆ ಈ ಇರುಮುಡಿ ಪೂಜೆ ಒಂದು ಮುಖ್ಯವಾದ ಭಾಗ. ಇದರಲ್ಲಿ ಭಕ್ತಾದಿಗಳು 2 ಭಾಗಗಳ ಚೀಲಗಳನ್ನು ತುಪ್ಪದ ತೆಂಗಿನಕಾಯಿ, ಅಕ್ಕಿ, ಬೆಲ್ಲ, ಕಾಣಿಕೆ, ಪೂಜೆ ಸಾಮಗ್ರಿಗಳನ್ನ ಅಂದರೆ ಅದರಲ್ಲಿ ಅರಿಶಿನ ಕುಂಕುಮ ಮತ್ತು ಬೇರೆ ವಸ್ತುಗಳು, ಶಬರಿಮಲೆಯ ವಸ್ತುಗಳನ್ನು ಕೂಡ ಹಾಕ್ತಾರೆ. ಇದರ ಅರ್ಥ ಅಂದರೆ ಈ ಇರುಮುಡಿ ಕಟ್ಟುವಿಕೆಯ ಅರ್ಥ ಏನು ಅಂದರೆ ದೇಹ ಅಂದರೆ ತೆಂಗಿನಕಾಯಿ ಮತ್ತು ಆತ್ಮ ಅಂದರೆ ತುಪ್ಪ ಸಂಕೇತವಾಗಿರುತ್ತೆ. ಶಬರಿಮಲೆಯಲ್ಲಿ ಸ್ವಾಮಿಗೆ ಅರ್ಪಿಸುವುದಕ್ಕಾಗಿ ಭಕ್ತರು ತಮ್ಮನ್ನೇ ತಾವು ಅರ್ಪಿಸಿಕೊಳ್ಳುವುದೆಂದು ಇದನ್ನು ಪ್ರತಿನಿಧಿಸುತ್ತೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಪೂಜಾ ಮಂಡಳಿಯವರನ್ನ ಕರೆಸಿದಾಗ ಅವರು ದೇವರ ಅಂದರೆ ಅಯ್ಯಪ್ಪ ಸ್ವಾಮಿಯ ವಿಧ ಕೀರ್ತನೆಗಳನ್ನು ಹಾಡ್ತಾರೆ. ಆ ಕೀರ್ತನೆಗಳನ್ನು ಕೇಳೋದಕ್ಕೆ ತುಂಬ ಸೊಗಸಾಗಿರುತ್ತೆ. ನಮ್ಮ ಚಾನಲ್ನಲ್ಲಿ ಕೂಡ ಅಯ್ಯಪ್ಪ ಸ್ವಾಮಿಯ ಕೆಲವೊಂದು ಕೀರ್ತನೆಗಳನ್ನು ಹೀಗೆ ಮುಂದೆ ಬರೋ ದಿನಗಳಲ್ಲಿ ಹಾಕ್ತಾ ಇದ್ದೀವಿ. ನೀವು ಕೂಡ ಭಕ್ತಿಗೀತೆಗಳನ್ನು ನೋಡಿ ಆ ಅಯ್ಯಪ್ಪ ಸ್ವಾಮಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ನು ಈ ಪೂಜೆ ಸುಮಾರು 3 ರಿಂದ 4 ಗಂಟೆಗಳ ಕಾಲ ನಡೆಯುತ್ತದೆ. ಇಲ್ಲಿ ಗುರುಸ್ವಾಮಿಗಳಿರ್ತಾರೆ, ಅವರೇ ಎಲ್ಲ ಪೂಜೆಗಳನ್ನು ನಡೆಸಿಕೊಡ್ತಾರೆ. ಈ ರೀತಿ ಎಲ್ಲ 18 ಮೆಟ್ಟಲಿಗಳಿಗೆ ಪೂಜೆ ಮಾಡಿದ ನಂತರ ಮಹಾಮಂಗಳಾರತಿ ಹಾಗೆ ಪ್ರಸಾದನ ಕೂಡ ಪೂಜೆ ಮಾಡಿ ಇಡ್ತಾರೆ. ಆ ಪ್ರಸಾದನ ಮೊದಲು ಎಲ್ಲ ಸ್ವಾಮಿಗಳು ತಗೊಂಡ ನಂತರ ಮಿಕ್ಕಿದ ಭಕ್ತಾದಿಗಳು, ಅಲ್ಲಿ ಬಂದಿರೋವಂಥ ಜನಗಳು ಎಲ್ಲರೂ ಆ ಪ್ರಸಾದನ ಸ್ವೀಕಾರ ಮಾಡ್ತಾರೆ. ಅಯ್ಯಪ್ಪ ಮಾಲೆ ಧರಿಸಿ ಒಮ್ಮೆ ಇರುಮುಡಿ ಧರಿಸಿದ ಮೇಲೆ ಅದನ್ನು ಎಲ್ಲೆಂದರಲ್ಲಿ ಕೆಳಗೆ ಇಡೋ ಹಾಗಿಲ್ಲ. ಹಾಗೆ ಇರುಮುಡಿನ ಒಂದು ಸಾರಿ ತಲೆ ಮೇಲೆ ಇಟ್ಕೊಂಡ್ಮೇಲೆ ಸ್ವತಃ ತಾವೇ ಅಂದರೆ ಅಯ್ಯಪ್ಪ ಮಾಲೆ ಹಾಕ್ಕೊಂಡಿರೋರು ಕೆಳಗಿಳಿಸುವಂತಿಲ್ಲ. ಯಾವಾಗಲೂ ಗುರುಸ್ವಾಮಿಯ ಸಹಾಯ ಪಡೆದು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಈ ಇರುಮುಡಿನ ಇಳಿಸ್ಬೇಕಾಗತ್ತೆ. ಅಯ್ಯಪ್ಪನ ದೀಕ್ಷೆ ವ್ರತಾಚರಣೆ ಎಷ್ಟು ಕಟ್ಟುನಿಟ್ಟೋ ಇರುಮುಡಿಯನ್ನು ನಿಭಾಯಿಸುವುದು ಅಷ್ಟೇ ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಬೇಕು. ಇನ್ನು ಮನೆಯವರಾಗಲಿ ಸ್ವಾಮಿ ಪೂಜೆ ಮಾಡುವ ಮಾಲೆ ಹಾಕಿರುವಂತಹ ಅಯ್ಯಪ್ಪ ಸ್ವಾಮಿಗಳಾಗಲಿ ಯಾರೂ ಕೂಡ ಎಂಜಲು ಊಟವನ್ನಾಗಲಿ ಮಾಡಬಾರದು. ಮನೆಯವರು ಕೂಡ ಶುದ್ಧ ಸ್ನಾನ ಮಾಡಿ ಅವರಿಗೇಂತಲೇ ಪ್ರತ್ಯೇಕವಾಗಿ ಅಡುಗೆ ಬಡಿಸೋದು ಒಂದು ಪದ್ಧತಿಯಾಗಿದೆ. ಗೋಪಿಕಾ ಶ್ರೀಧರ ಯಾರು ಕುಣಿಸೋರಿಲ್ಲ, ಗೋಪಿಕಾ ಶ್ರೀಧರ ಯಾರು ಕುಣಿಸೋರಿಲ್ಲ, ಗೋಪಿಕಾ ಶ್ರೀಧರ ಯಾರು ಕುಣಿಸೋರಿಲ್ಲ. ಕೇಳಿದ್ರಲ್ಲ, ಒಂದೊಂದು ಕೀರ್ತನೆಗಳು ಕೂಡ ಎಷ್ಟು ಸೊಗಸಾಗಿ ಹಾಡ್ತಿದ್ದಾರೆ ಅಂತ. ಅವರುಗಳ ಜೊತೆ ನಾವು ಕೂಡ ಸ್ವಲ್ಪ ಕೀರ್ತನೆಗಳನ್ನು ಹಾಡಿದ್ವಿ. ನಂತರ ಮಹಾಮಂಗಳಾರತಿ ಕೂಡ ಮಾಡಿದ್ರು. ಪರಮ ಪವಿತ್ರನೆ ಶರಣ ಪೊನೆಯಪ್ಪ, ಪಾರ್ವತಿ ಕಂದನೆ ಶರಣ ಪೊನೆಯಪ್ಪ, ಪಾಪ ವಿನಾಶಕ ಶರಣ ಪೊನೆಯಪ್ಪ.
ಅನ್ನದಾನ ಪ್ರಭುವೇ ಶರಣಪ್ಪನಯ್ಯಪ್ಪ ಅಲಂಕಾರ ಪ್ರಿಯರೇ ಶರಣಪ್ಪನಯ್ಯಪ್ಪ ತಿರುಪಡಿ ಶರಣಪ್ಪನಯ್ಯಪ್ಪ ಅಯ್ಯನೇ ಪೊನಯ್ಯಪ್ಪ இரண்டாம் திருப்படி சரணப்பனையப்பா ஐயனே பொன்னையப்பா மூணாம் திருப்படி சரணப்பனையப்பா ஐயனே பொன்னையப்பா நாலாம் திருப்படி சரணப்பனையப்பா ஐயனே பொன்னையப்பா அஞ்சாம் திருப்படி சரணப்பனையப்பா எட்டாம் திருப்படி சரணப்பனையப்பா ஐயனே பதிமூணாம் திருப்படி சரணப்பனையப்பா ஐயனே பொன்னையப்பா பதினாலாம் திருப்படி சரணப்பனையப்பா ஐயனே பொன்னையப்பா சத்தியமானப்பா லாலி வீரனே வீரமணி கண்ணனே சுவாமி ஜகதோந்தோ ஐயப்பதி ஜகதோந்தோ சுவாமி ஜகதோந்தோ ஐயப்பதி ஜகதோந்தோ ஐயப்போ ಕನ್ನಿಸ್ವಾಮಿ ರೂಪದಲ್ಲಿ ಗುರುಸ್ವಾಮಿ ರೂಪದಲ್ಲಿ ಮಣಿಕಂಠಸ್ವಾಮಿ ರೂಪದಲ್ಲಿ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸದ್ಗುರುನಾಥನೇ ಸರ್ವನಯ್ಯಪ್ಪ ಸರ್ವನಯ್ಯಪ್ಪ ಇನ್ನೂ ಪೂಜೆ ಆಗಿಲ್ಲ. ನೋಡಿದ್ರಲ್ಲ ಕತ್ತಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಿದ್ದಾನೆ ಅಂತ. ಇದನ್ನು ನೋಡಿದ್ದ ನಾವೇ ಪುನೀತ. ಪೂಜೆ ಮಂಗಳಾರತಿ ಎಲ್ಲ ಮುಗಿದ ನಂತರ ನಾವು ಕೂಡ ಪ್ರಸಾದನ ಸ್ವೀಕರಿಸೋಕೆ ಅಂತ ಬಂದ್ವಿ. ಮೊದಲು ಎಲೆಗೆ ಎಲ್ಲ ರೀತಿಯ ಅಡುಗೆಗಳನ್ನು ಬಡಿಸ್ತಾರೆ. ಗುರುಸ್ವಾಮಿಗಳು ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲರಿಗೂ ಆ ಮಹಾಮಂಗಳಾರತಿಯನ್ನು ಕೊಟ್ಟು ನಂತರ ಮಾಲೆ ಧರಿಸಿದ ಸ್ವಾಮಿಗಳು ಮೊದಲು ಊಟವನ್ನು ಮಾಡ್ತಾರೆ. ನೋಡಿ, ಈ ರೀತಿ ಊಟ ಮಾಡುವ ಮೊದಲು ದೇವರಿಗೆ ನಮಸ್ಕರಿಸಿ ನಂತರ ಊಟನ ಶುರು ಮಾಡ್ತಾರೆ.
ನೀವಿಲ್ಲಿ ನೋಡ್ತಾ ಇರ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಅಂತ. ಮೊದಲಿಗೆ ವಿಘ್ನೇಶ್ವರನ್ನ ಇಟ್ಟಿದ್ರು, ನಂತರ ಅಯ್ಯಪ್ಪ ಸ್ವಾಮಿ, ನಂತರ ಷಣ್ಮುಖ ಸ್ವಾಮಿನ ಕೂಡ ಇಟ್ಟು 18 ಮೆಟ್ಟಲುಗಳನ್ನು ಇಟ್ಟು ಪೂಜೆ ಮಾಡಲಾಗಿತ್ತು. ಅಲಂಕಾರದ ಜೊತೆಗೆ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಸಿಕ್ಕಂಥ ಊಟ ಕೂಡ ಬಹಳ ಚೆನ್ನಾಗಿತ್ತು. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮದೊಂದು ಮೆಚ್ಚುಗೆ ಇರಲಿ. ನಮ್ಮ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.